ಈಶ್ವರಣ ಈಗ ನಮ್ಮಲ್ಲಿ ಕೇರಳದಿಂದ ಬಾಳೆ ನರ್ಸರಿ ತಗೊಂಡಿದ್ರಿ. ಬಾಳೆ ಗಿಡ ನಮ್ಮ ನರ್ಸರಿಯಿಂದ. ನಿಮ್ಮ ಊರು ಯಾವುದು? ಚಿಕ್ಕೋಡ್ರು ಗುಡಿ. ಈಗ ಅಡಿಕೆ ಇದು 2 ಹಾಕಿದ್ದಾರೆ ನೋಡಿ. ಕಳೆ ಬತ್ತು ಅಂತೇಳಿ ಈ ಕಡೆ ಹಿಂಗೆ ಟಿಲ್ಲರ್ ಹೊಡೆಸ್ಬಿಟ್ಟು ಆ ಕಡೆ ಮಿನಿ ಇದು ಹೊಡೆಸಿ ಈ ಕಡೆ ಹಿಂಗೆ ಶೇವಿಂಗ್ ಮಾಡಿಸಿ ನೀಟಾಗಿ ಹಾಕ್ತಾಯಿದ್ದಾರೆ ನೋಡಿ. ಅಣ್ಣವ್ರೀಗ ಗೊನೆ ಬಂದವೆ, ಅದಕ್ಕೇನೋ ಒಂದು ಹೊಸ ಪ್ಲ್ಯಾನ್ ಮಾಡೋರೆ. ನಾವು ಸಾಮಾನ್ಯ ಫೀಡ್ಬ್ಯಾಕಿಂಗ್ ಕಡಿಮೆ ಮಾಡಿಸ್ತೀವಿ, ಇವರು ಏನೇನು ಮಾಡೋರೆ ಅಂತ ಈಗ ಹೇಳಿಸ್ತೀನಿ ಅಣ್ಣ. ಹೇಳಿ ಅಣ್ಣ. ಈಗ ಈ ಗೊನೆಗೆ 1 2 3 4 5 6 7 ಚಿಪ್ಪು 8 ಚಿಪ್ ಬಂದಿದೆ. ಇದಕ್ಕೆ ಅಣ್ಣ ಹಸುವಿನ ಗೊಬ್ಬರ, ಹಸುವಿನ ಗಂಜಲ, 1 ಕೆಜಿ ಬೆಲ್ಲ, ಒಂದು ಎಷ್ಟು ಲೀಟ್ರ್ ನೀರಿಗೆ? 3 ಲೀಟ್ರ್ ಗಂಜಲ. 3 ಲೀಟ್ರ್ ಗಂಜಲ. ಎಷ್ಟು ಲೀಟ್ರ್ ನೀರಿಗೆ ಹಾಕಬೇಕು ಅದನ್ನ? ಅದು ಸ್ವಲ್ಪ ಗಟ್ಟಿಗೆ ಇರಬೇಕು. ಗಟ್ಟಿಗೆ ಇದು ಕಲ್ಸ್ಕೊಂಡು ಕ್ಲೀನಾಗಿ ಇದಕ್ಕೆ ಹಾಕ್ಬಿಟ್ಟು ಟೈಟಾಗಿ ಕಟ್ಬಿಡ್ಬೇಕು. ಟೈಟಾಗಿ ಕಟ್ಟಿದ್ರೆ ಮೇಲ್ಗಡೆಯಿಂದ ಏನು ಸೈಜ್ ಇದೆ ಕೆಳಗಡೆವರೆಗೂ ಅದೇ ಸೈಜ್ ಬಂದಿದೆ ಅಂತ ಹೇಳ್ತೀರಾ. ನಾವು ಕೆಲವು ಕಡೆ ಹಿಂದೆ ಯೂರಿಯಾ ಮತ್ತು ಪೊಟಾಶ್ ಎರಡು ಕಟ್ಟಿಸ್ತಿದ್ದೋಣ. ಈಗ ನೀವು ಹೊಸದಾಗಿ ಏನು ಮಾಡಿದ್ರಿ ಅಂದರೆ ಬೆಲ್ಲನೂ ಸೇರಿಸಿದ್ರಿ. ಸೊ ಈಗ ನೋಡಿ ಇದು ಕಟ್ಟಿದ್ರಿ, ಇದೆಲ್ಲ ಸರಿ ಇದೆ. ಇದು ನೋಡಿ, ಇದು ಟಚ್ ಆಗಿದೆ ಅಲ್ವಾ? ಹಂಗೆ ಟಚ್ ಆಗ್ಬೇಕು ಇದು. ಈಗ ನಾನು ಹೇಳೋದೇನೆಂದರೆ ಅದು ತೂಕ ಇರೋದ್ರಿಂದ ಇಳಿ ಬೀಳ್ತದೆ ನೋಡಿ. ಇದು ರಸ ಇಲ್ಲಿ ಎಳಿಬೇಕು ಅಂದರೆ ಇದಕ್ಕೆ ಟಚ್ ಆಗಿರಬೇಕು. ಈಗ ಇದು ಬನ್ನಿ ಇಲ್ಲಿ ಹೇಳ್ಕೊಡ್ತೀನಿ ನಾನು. ನೀವು ಯಾವುದೇ ಕಾರಣಕ್ಕೂ ಬಂಚ್ ಫೀಡಿಂಗ್ ಮಾಡಾಗ ಇಲ್ಲಿಗೆ ಕತ್ತರಿಸ್ಬಾರ್ದು. ಸರಿ, ಮಿನಿಮಮ್ ಇಷ್ಟಿರಬೇಕು ಆಯ್ತಾ? ಇದನ್ನು ತೆಗೆದುಬಿಡೋಣ ನಿಮಗೆ. ಇದು ಹಿಂಗೆ ತೆಗೆದು ಇಲ್ಲಿಗೆ ಕಟ್ಟಬೇಕು ನೀವು. ಇದು ಜಾಗ ಕೊಳ್ತೋಗುತ್ತೆ. ಎಷ್ಟು ಇಲ್ಲೂ ಕಟ್ಟಬೇಕು ನೀವು. ಇದು ಕಟ್ಟಾಗ ಹೆಂಗೆ ಮಾಡಬೇಕು ನೀವು ಅಂದರೆ, ಹಿಂಗೆ ಕತ್ತರಿಸಿದ್ದೀರಾ, ಹಂಗೆ ಕತ್ತರಿಸ್ಬಾರ್ದು ನೋಡಿ. ತೋರಿಸ್ತೀನಿ. ಈಗ ಈ ಥರ ಕ್ರಾಸಾಗಿ ಬರಬೇಕು, ಈ ಥರ ಇರಬೇಕು. ಜೋಳದ ಕಡ್ಡಿ ಕತ್ತರಿಸ್ತೀವಲ್ಲ, ಈಗ ನೆಕ್ಸ್ಟ್ ಇದು ಕತ್ತರಿಸಾಗ ಒಂಚೂರು ಹಂಗೆ ಶೇವಿಂಗ್ ಮಾಡ್ದಂಗೆ ಮಾಡಿಬಿಟ್ಟು ಅದಕ್ಕೆ ಇದು ಕವರು ಎಂಡ್ವರೆಗೆ ಇರಬೇಕು, ಇಲ್ಲಿವರೆಗೆ. ಇಷ್ಟು ಉದ್ದ ಮಾಡಿ ಆವಾಗ ಫೀಡಿಂಗ್ ತಗೊಳ್ಳೋದು ಅದು. ಸೊ ಏನೋ ಗೊತ್ತಿಲ್ಲದ್ರೆ ಆಗ್ಬೋದು. 1 2 3 4 5 6 7 8 9 10 11 12 22 ಕಾಯಿ ಬರ್ತಾಯಿದೆ ನೋಡಿ ಆಯಿತಾ? ಆ ಥರ ನೀವು ಈ ಥರ ಉದ್ದಕ್ಕೆ ಬಿಟ್ಕೋಬೇಕು. ಇದನ್ನು ಯಾತಕ್ಕೆ ಹೇಳಿದೆ ನಾನು ನಿಮಗೆ ಅಂದರೆ, ಇದು ಕಟ್ಟಿದ್ರಲ್ಲ ಇಲ್ಲಿ ಗಂಟ ಸುಟ್ಟೋಗಿದೆ ನೋಡಿ, ಕೊಳ್ತೋಯ್ತದೆ. ಈ ಚಿಪ್ ತೆಗೆದಾಕ್ಬಿಡ್ತಾನೆ. ಈ ಚಿಪ್ಪು ಲಾಸ್ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ನಮಗೆ ಸ್ವಲ್ಪ ಹೈಟಾಗಿ ನಾನೇನು ಮಾಡ್ತೀನಿ, ಸ್ವಲ್ಪ ಉದ್ದಕ್ಕೆ ಬಿಡಿ ಅಂತ ಹೇಳಿ. ಆಮೇಲೆ ಇದ್ರ ಮೋಟು ಇಲ್ಲಿ ಕೊನೆ ಎಂಡಿಗೆ ಟಚ್ ಆಗಬೇಕು. ಇದು ರಸನ ಎಳಿಬೇಕಲ್ಲ ಅದು. ಸೊ ಅದಕ್ಕೋಸ್ಕರ ಮಾಡಿ ಅಂತ ಹೇಳ್ತೀನಿ. ಇವೆಲ್ಲ ಈಗ ಮಾಡಬೇಕು. ಈಗ ಯೂನಿವರ್ಸಿಟಿ ಅಲ್ಲೇ ಬ್ಯಾಲೆನ್ಸ್ ಮಾಡ್ಕೊಂಡಿದ್ದೀರ. ಇವೇ ಮೊದಲು ಗೊನೆಗಳು ಇಲ್ಲಿ ಮತ್ತು ಆ ಸೈಡಲ್ಲಿ ಬಂದಿದ್ದೋ. ಇದು ಅವತ್ತು ನಾನು ಬಂದಾಗ ನೋಡ್ಕೊಂಡು ಹೋಗಿದೆ, ಬಂದವೆ ಅಂತ. ತೊಂದರೆ ಏನಿಲ್ಲ ಅಣ್ಣ, ಬರಲಿ. ಇನ್ನೂ ಚೆನ್ನಾಗಿ ಬರ್ತದೆ. ಸ್ವಲ್ಪ ನೀರು ನೋಡಿ, ಸೆಂಟ್ರಿಗೆ ನೀರೇ ಇಲ್ಲ ಇಲ್ಲಿ, ಒಡೆದೋಗದೆ ಭೂಮಿಲಿ. ಇಷ್ಟೊಂದು ಬರ ಇದು. ನೀರು ಕೊಡಬೇಕು, ಒಂಚೂರು ನೀರು ಕೊಡಿ. ನೀರು ಕೊಟ್ಟರೆ ಗರಿ ಒಣಗಲ್ಲ ಅಣ್ಣ. ನಮ್ಮದು 9990 KNR ವೇರ್ ಆರ್ಗ್ಯಾನಿಕ್ ನರ್ಸರಿ 9902038931. ಬಾಳೆ ಗಿಡಗಳು ದೊರೆಯುತ್ತವೆ, ಬೇಕಾದ್ರೆ ಸಂಪರ್ಕ ಮಾಡಿ. ಮತ್ತು ಲ್ಯಾಂಡ್ ವಿಸಿಟ್ ಮಾಡಿ ಗೈಡ್ ಮಾಡಿಕೊಡ್ತೀವಿ. ಥ್ಯಾಂಕ್ ಯು.